ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಬೆಳಗ್ಗೆ ಚೆನ್ನಮ್ಮ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ಸಿಐಟಿಯು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ಜರುಗಿದೆ. ಇದು ದೇಶದಾದ್ಯಂತ ಸಾಮಾನ್ಯ ಹಡಗಲು ಗಜರಲ್ ಸ್ಟ್ರೈಕ್ ಭಾಗವಾಗಿ ಆಯೋಜನೆ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಮಿಕರು, ಕೈಗಾರಿಕಾ ಕೆಲಸಗಾರರು, ಔಟ್ ಸೋರ್ಸಿಂಗ್ ಉದ್ಯೋಗಿಗಳು ಹಾಗೂ ವಿವಿಧ ವಲಯದ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಭಾಗವಹಿಸಿದ್ರು. ಅವರು ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ಲೇಬರ್ ಕೋಡ್ಸ್ ರದ್ದುಪಡಿಸುವಂತೆ, ಕಾರ್ಮಿಕರ ಹಕ್ಕುಗಳ ಸಂರಕ್ಷಣೆ, ಕನಿಷ್ಠ ವೇತನ ಹೆಚ್ಚಳ, ಸಾಮಾಜಿಕ ಭದ್ರತೆ, ಖಾಸಗೀಕರಣ ವಿರೋಧ ಮತ್ತು ಇತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಿದ್ದಾರೆ. ಸಿಐಟಿಯು ನಾಯಕರು ಮಾತನಾಡಿ, ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳು ದೇಶದ ಕೋಟ್ಯಾಂತರ ಕಾರ್ಮಿಕರನ್ನ ಬಾಧಿಸ್ತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರದ ಔಟ್ ಸೋರ್ಸಿಂಗ್ ನೀತಿ ಮತ್ತು ಕಾರ್ಮಿಕ ಸಂಹಿತೆಗಳ ಅನುಷ್ಠಾನವನ್ನ ವಿರೋಧಿಸಿ ನಾವು ಇಲ್ಲಿ ಧ್ವನಿಯಾಗಿದ್ದೇವೆ. ಇಂದಿನ ಹಡಗಲು ಯಶಸ್ವಿಯಾಗಿ ನಡೆಯಬೇಕು ಅಂತ ಹೇಳಿದ್ರು. ಪ್ರತಿಭಟನೆಯ ಸಮಯದಲ್ಲಿ ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತಲಿನ ರಸ್ತೆಯಲ್ಲಿ ಸ್ವಲ್ಪ ಸಂಚಾರ ತೊಂದರೆ ಉಂಟಾಗಿತ್ತು. ಪೊಲೀಸರು ಬಂದೋಬಸ್ತ್ ಹಾಕಿ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ರು. ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರು ಅಂತ ಹೇಳಿ ಕಾಯಮೇತರ ನೌಕರರುಗಳು ಏನಿದ್ದಾರೆ ಅಲ್ಲಿ 15-20 ವರ್ಷಗಳಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಅಲ್ಲಿ ನಮ್ಮ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ನಮ್ಗೆ. ಆಮೇಲೆ ಮಾನವ ಏಜೆನ್ಸಿ ಸಂಪನ್ಮೂಲ ಅಂತ ಇರೋದ್ರಿಂದ ಅಲ್ಲಿಂದ ನಮ್ಗೆ ನೇರ ಪಾವತಿ ಬೇಕಾಗಿದೆ. ಈ ಮಾನವ ಸಂಪನ್ಮೂಲ ಏಜೆನ್ಸಿನ ಹೊರತುಪಡಿಸಿ ಅದನ್ನ ಬಿಡಬೇಕು. ಯಾಕಂದ್ರೆ ಏಜೆನ್ಸಿಯಿಂದ ಎಲ್ಲರಿಗೂ ನಮ್ಗೆ ಪೇಮೆಂಟ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. GST, PF, ESI ಈ ತರ ಎಲ್ಲ ಕಡಿತ ಆಗಿರೋದ್ರಿಂದ ಜೀವನ ನಡೆಸೋದು ತುಂಬಾನೇ ಕಷ್ಟ ಆಗಿದೆ. ಪೇಮೆಂಟ್ 25,000 ಅಂದ್ರೂ ಕೈಗೆ ಬರುವಂತದ್ದು 15,000 ರೂಪಾಯಿ ಆಗುತ್ತೆ. ಇದರಿಂದ ನಮ್ಮ ಜೀವನಕ್ಕೆ ಬಹಳ ತೊಂದರೆಗಳಾಗ್ತಾ ಇದಾವೆ. ದಿನನಿತ್ಯದ ಕೆಲಸಗಳಿಗೆ, ದಿನನಿತ್ಯದ ಇದಕ್ಕೆ ಖರ್ಚು ವೆಚ್ಚಗಳು ತುಂಬಾ ಆಗ್ತಿರೋದ್ರಿಂದ ಪೇಮೆಂಟ್ ನ ಹೆಚ್ಚು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಆ ಸರ್ಕಾರ ಹೆಚ್ಚು ಮಾಡ್ತಿರೋಂತ ಪೇಮೆಂಟ್ ಹೊರಗುತ್ತಿಗೆ ನೌಕರರಿಗೆ ಸಿಗ್ತಾ ಇಲ್ಲ. ಆಮೇಲೆ ನಮ್ಗೆ ಹೊರಗುತ್ತಿಗೆ ಅನ್ನೋದನ್ನ ತೆಗೆದು ಹಾಕ್ಬಿಟ್ಟು ಗುತ್ತಿಗೆ ಪದ್ಧತಿಯಲ್ಲಿ ಅಂತ ಕೂಡ ಕೆಲವೊಂದು ಸ್ಕೀಮ್ ಗಳನ್ನ ತಗೊಂಡಿದ್ದಾರೆ. ಆದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ. ನಮ್ಗೆ ಸೇವಾ ಭದ್ರತೆನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಾಯಮಿತ್ರ ನಾವು ನಯನ ಅಂತ ಹೇಳ್ಬಿಟ್ಟು ಅಂಗನವಾಡಿ ತಾಯಂದಿರು, ಆಶಾ ಕಾರ್ಯಕರ್ತೆಯರು ಹಾಗೂ ನರೇಗಾ ಕಾರ್ಯಕರ್ತರು, ಎಲ್ಲರನ್ನ ಕಾರ್ಮಿಕ ಬಂಧುಗಳು ಹಾಗೂ LIC ರೈತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಎಲ್ಲರಿಗೂ ಅವಕಾಶ ಇದೆ. ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ. ಈ ಹಿನ್ನೆಲೆ ಕರ್ನಾಟಕದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಈ ಹಡಗಲಿಗೆ ಸೇರಿಕೊಂಡಿದ್ದಾರೆ ಎಂದು ಅಂದಾಜು ಮಾಡಲಾಗಿದೆ. ಸಿಐಟಿಯು ಹಾಗೂ ಇತರ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ಬೇಡಿಕೆಗಳನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಇದು ಕಾರ್ಮಿಕರ ಹೋರಾಟದ ಒಂದು ಮಹತ್ವದ ಹಂತವಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹೇರಲು ಉದ್ದೇಶಿಸಲಾಗಿದೆ ಅಂತ ವರದಿಗಳು ತಿಳಿಸಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.